ಹಾಯ್, ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಪಾರ್ಟ್ 2. ನಿನ್ನೆ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಇಟ್ ವಾಸ್ ಜಸ್ಟ್ 3 minute ವೀಡಿಯೋ. ಸೊ ಹಾಗಾಗಿ ಇವಾಗ ಕಂಪ್ಲೀಟ್ ಮಾಡೋಣ ಅಂತ ಪಾರ್ಟ್ 2 ಬಿಡ್ತಿದ್ದೀನಿ. ಈ ಓಲ್ಡ್ ಕಾಲದಲ್ಲಿ ಓಲ್ಡ್ ಟಾಂಟ್ ವರ್ಸಸ್ ದ ನ್ಯೂ ರಿಯಾಲಿಟಿ. ಓಲ್ಡ್ ಟಾಂಟ್ ಏನು, ಹುಡುಗಿರಿಗೆ ಯಾವಾಗೂ ಹೇಳ್ತಿದ್ರು ಇಷ್ಟು ವರ್ಷ ನೀನು ಒಬ್ಬನ ಮೇಲೆ ಆಧಾರ ಪಟ್ಟಿದ್ದೀಯಾ, ನೀನು ಮನೇಲಿ ಕೂತಿರ್ತೀಯ, ನಿನ್ನ ಮನೆಯಲ್ಲಿ ಏನು ಕೆಲಸ ಇರಲಿಲ್ಲ, ಹಂಗೆ ಅಂತ. ಇವಾಗ ಹುಡುಗಿಯರು ಕೆಲ್ಸಕ್ಕೆ ಹೋಗ್ತವ್ರೆ, ಓದ್ಕೊಂಡವ್ರೆ, ಮನೇನೂ ನೋಡ್ತವ್ರೆ, 2 ಕಡೆಗೂ ಇದ್ದಾರೆ. ಅದೇ ಗಂಡು ಮಕ್ಕಳು ಬರೀ ಆಫೀಸ್ ಕೆಲಸ ಮಾಡೋಕ್ಕೆ ಬರುತ್ತಷ್ಟೆ, ಮನೆಯಲ್ಲಿ ಇಲ್ಲ, 2 ಕಡೆಗಿಲ್ಲ, 1 ಕಡೆ ಇಲ್ಲ. ಇವಾಗ ಯಾರ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ? ಗ್ರೌಂಡ್ ರಿಯಾಲಿಟಿ ಶಿಫ್ಟ್ ಆಗೋಗಿಲ್ವಾ? 2, ದ ಎಂಟೈರ್ ಪಾಲಿಸಿ ಆಫ್ ಬೀಯಿಂಗ್ ಡಿಪೆಂಡೆಂಟ್ ಹ್ಯಾಸ್ ಚೇಂಜ್ಡ್. ಅದೇ ನಾನು ಹೇಳ್ತಿದ್ದೆ, ಗ್ರೌಂಡ್ ರಿಯಾಲಿಟಿ ಡಿಫ್ರೆಂಟ್ ಆಗಿದೆ ಅಂತ. ಇವಾಗ ನೀವೇ ಯೋಚನೆ ಮಾಡಿ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಇದ್ದಾರೆ, ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ. ವಾಪಸ್ ಬಂದ ಮೇಲೆ ಹೆಂಡತಿ ತಿರ್ಗಾ ಕಿಚನ್ಗೆ ಹೋಗ್ಬಿಟ್ಟು ಎಲ್ಲ ಮಾಡಿರ್ತಾಳೆ, ಅಡುಗೆ ಪಾತ್ರೆ ಅದು ಇದು ಎಲ್ಲ. ಎಷ್ಟೇ ಕೆಲಸದವ್ರು ಇದ್ರೂ ಮಿಕ್ಕಿರೋ ಅರ್ಧ ಕೆಲಸ ಅದು ನಾವು ಮಾಡ್ಕೋಬೇಕು. ಆ ಅರ್ಧ ಕೆಲಸ ಹೆಂಡತಿ ಮಾಡಿರ್ತಾಳೆ. ಅದೇ ಹೆಂಡತಿ 1 ವಾರ ಹುಷಾರಿಲ್ಲ, ಇಲ್ಲಾಂದರೆ ತವ್ರ ಮನೆಗೆ ಹೋದ್ಲು ಅಂದರೆ ಆವಾಗ ನಿಮ್ಮ ಲೈಫ್ ಕೊಲ್ಯಾಪ್ಸ್ ಆಗೋಗಲ್ವಾ? ಟೀಗೆ, ಕಾಫಿಗೆ, ಎಲ್ಲದಕ್ಕೂ ಅವ್ರ ಮೇಲೆ ಆಧಾರ ಪಟ್ಟು ಬದುಕಿರ್ತಿರಲ್ಲ, ನಿಮ್ಮ ಜೀವನ ಕೊಲ್ಯಾಪ್ಸ್ ಆಗೋಗಲ್ವಾ? ಒಮ್ಮೆ ಏನದು, ಮುಂಚೆ ಆರ್ಥಿಕವಾಗಿ ಹೆಣ್ಮಕ್ಕಳು ಗಂಡು ಮಕ್ಕಳ ಮೇಲೆ ಡಿಪೆಂಡೆಂಟ್ ಇದ್ದಾರೆ ಅಂತ ಅವ್ರನ್ನ ಹರಾಸ್ ಮಾಡ್ತಿದೆ ಆಸ್ ಎ ಸೊಸೈಟಿ, ಎಲ್ಲರೂ ಸೇರ್ಕೊಂಡು. ಇವಾಗ ಯಾರ ಮೇಲೆ ಡಿಪೆಂಡೆಂಟ್ ಇದ್ದಾರೆ? ಮನೆ ಕೆಲಸ ಅನ್ನೋದು ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನದ ಮೇಲೆ ಸಮಾನವಾಗಿ ಬರುತ್ತೆ. ತೀರಾ ವಯಸ್ಸಾಗಿ ಹೋಗಿದ್ದಾರೆ ಅಂದರೆ, ಚಿಕ್ಕ ಮಕ್ಕಳು ಅಂದರೆ ಬೇರೆ ಕತೆ ಅದು. ಆದರೆ 4 ಜನ ಇದ್ದಾರೆ, 4 ಮಾಡೋ ಕೆಪಾಸಿಟಿಯಲ್ಲಿ ಇದ್ದಾರೆ ಅಂದರೆ ಅದು 4 ಜನದ ಮೇಲೆ ಸಮಾನವಾಗಿ ಬರಬೇಕು, ಸಮಾನ ಭಾಗ ಇರಬೇಕು. ಒಬ್ಬರ ಮೇಲೆ ಹಾಕ್ಬಿಟ್ಟು ಇದು ನಿನ್ನ ಡ್ಯೂಟಿ, ಇದು ನಿನ್ನ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತಪ್ಪಪ್ಪ. ಇಟ್ಸ್ ಬೇಸಿಕ್ಲಿ ಅನ್ಪೇಯ್ಡ್ ಲೇಬರ್, ಸ್ಕಿಲ್ಡ್ ಅನ್ಪೇಯ್ಡ್ ಲೇಬರ್. ಒಂದು ಮನೆ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಅಂತ ಯಾವಾಗ ಅರ್ಥ ಆಗುತ್ತೆ ಅಂದರೆ ನಾವು ಮಾಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಮೋರ್ ಓವರ್ ಇಟ್ ಇಸ್ ಲೈಫ್ ಸ್ಕಿಲ್ ಡಿಪೆಂಡೆನ್ಸಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇಬ್ಬರಿಗೂ ಓದ್ಕೊಂಡಿರಬೇಕು, ಇಬ್ಬರಿಗೂ ಅವ್ರ ಕಾಲ ಮೇಲೆ ಹೆಂಗೆ ನಿಂತ್ಕೊಳ್ಳೋದು ಮುಖ್ಯನೋ ಅದೇ ಥರ ಮನೆ ಕೆಲಸ ಮಾಡೋದು ಕಲಿಯೋದು ಅಷ್ಟೇ ಮುಖ್ಯ. ಯಾಕಂದರೆ ಇಟ್ಸ್ ಅ ಲೈಫ್ ಸ್ಕಿಲ್, ಇಟ್ಸ್ ನಾಟ್ ಅ ಜೆಂಡರ್ ಬೇಸ್ಡ್ ರೋಲ್, ಇಟ್ಸ್ ಅ ಲೈಫ್ ಸ್ಕಿಲ್. ಇವಾಗ ನೀವೇ ನೋಡಿ, ಪ್ಯಾಂಡಮಿಕ್ ಬಂದಿತ್ತು, ಹುಡುಗಿರು ಕೋವಿಡ್ ಬಂದಿತ್ತು, ಹುಡುಗಿರು ಅವ್ರ ಪಾಡಿಗೆ ಅವ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದು. ಅದೇ ಹುಡುಗರ ಕೈಯಲ್ಲಿ ಆಗಿತ್ತ ಮ್ಯಾನೇಜ್ ಮಾಡೋಕ್ಕೆ? ಅಮ್ಮ ಅನ್ನ ಹೆಂಗೆ ಬೇಯಿಸ್ಬೇಕು, ಅಮ್ಮ ಇದು ಹೆಂಗೆ ಮಾಡಬೇಕು, ಅಮ್ಮ ಇದು ಹೆಂಗೆ ಮಾಡಿ. ಸರಿ, ಪ್ಯಾಂಡಮಿಕ್ ಎಲ್ಲ ಒಪ್ಕೊಂಡೆ. ಏನದು ಮಿಷಿನ್ಸ್ ಮೇಲೆ ಆಗಲಿ, ಕೆಲಸದಮ್ಮನ ಮೇಲೆ ಆಗಲಿ ಎಷ್ಟು ದಿನ ಅಂತ ಆಧಾರ ಪಟ್ಟಿರ್ತೀರ? ಮಿಷಿನ್ಸ್ ಎಲೆಕ್ಟ್ರಿಸಿಟಿ ಇರೋ ತನಕ ಇರುತ್ತೆ, ಕರೆಂಟ್ ಇರೋ ತನಕ ಇರುತ್ತೆ. ಕರೆಂಟ್ ಇಲ್ಲ ಅಂದರೆ ಮಿಷಿನ್ ಕೆಲಸ ಮಾಡುತ್ತಾ? ಇಲ್ಲ. ಕೆಲಸದಮ್ಮ ನಾಳೆ ದಿನ ನನಗೆ ಇದು ಬೇಡ, ಕೆಲಸ ಬಿಟ್ಟು ಹೋಗುತ್ತೆ, ಇಲ್ಲಾಂದರೆ ಇನ್ನೊಂದು ಕಡೆ ಜಾಸ್ತಿ ಸಂಬಳ ಸಿಗ್ತಿದೆ ಅಂತ ಬಿಟ್ಟು ಹೋಗುತ್ತೆ. ಆವಾಗ ನೀವು ಹೆಂಗೆ ಮ್ಯಾನೇಜ್ ಮಾಡ್ಕೋತೀರಾ? ಮ್ಯಾನ್ಯುವಲಿ ಮಾಡೋದು ಕಲೀಲೇಬೇಕು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬರಲೇಬೇಕು. ಆ್ಯಂಡ್ ಈ ಮನೆ ಕೆಲಸ ಏನಿದೆ, ಮನೆ ಕೆಲಸ ಅಂತಾರಲ್ಲ, ನಾನೊಂದು ಮಾತು ಹೇಳ್ತೀನಿ ನೋಡಿ. ಯಾರೋ ಪುಣ್ಯಾತ್ಮ ಒಂದು ಮಾತು ಹೇಳಿದ್ದ, ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ. ಅದ್ರ ಜೊತೆಗೆ ಒಂದು ಲೈನ್ ಸ್ಕಿಪ್ ಮಾಡಿಬಿಟ್ಟ, ಮನೆ ನಡ್ಸ್ಕೊಂಡು ಬರೋದು ನೋಡು ಗೊತ್ತಾಗತ್ತೆ ಅಂತ. ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು, ಅದೇ ಥರ ಮನೆ ನಡ್ಸ್ಕೊಂಡು ಬಂದು ನೋಡು ಗೊತ್ತಾಗತ್ತೆ ಅಂತ. ಇಷ್ಟು ದಿನ ನಮ್ಮಮ್ಮ ಇಲ್ಲಾಂದರೆ ನಮ್ಮ ಅಕ್ಕ ಮನೆಯಲ್ಲಿ ಮಾಡ್ತಿದ್ರಲ್ಲ ಹೌಸ್ ವೈಫ್ ಆಗಿ, ಇಟ್ ಇಸ್ ಪ್ಯೂರ್ ಅನ್ಪೇಯ್ಡ್ ಲೇಬರ್. ಲಿಟ್ರಲಿ ಒಂದು ಸರ್ವೆ ಪ್ರಕಾರ ಒಂದು ಹೆಣ್ಮಗು ಆಫೀಸಲ್ಲಿ ಎಷ್ಟು ಮಾಡುತ್ತೆ ಅದಕ್ಕನ್ನ 6 ಗುಣ ಜಾಸ್ತಿ, 6 times ಜಾಸ್ತಿ ಮನೆಯಲ್ಲಿ ಮಾಡುತ್ತಂತೆ. ಆ್ಯಾವ್ರೇಜಾಗಿ ತಾಯಿಂದ್ರನ್ನೇ 30 ವರ್ಷ ಮದುವೆ ಆಗಿ, 30 ವರ್ಷ ಮದುವೆಯಲ್ಲಿ 32,550 ಮೀಲ್ಸ್ ಮಾಡಿರ್ತಾರೆ. ಅದಕ್ಕೆ ಸ್ಯಾಲ್ರಿ ಸಿಗ್ತಾ ಇಲ್ಲ, PF ಸಿಗ್ತಾ ಇಲ್ಲ, ಕನಿಷ್ಠ ಪಕ್ಷ ಒಂದು ಥ್ಯಾಂಕ್ ಯು ಸಿಗ್ತಾ, ಧನ್ಯವಾದಗಳು ಅಂತ ಒಂದು ದಿವಸ ಆದರೂ ನಮ್ಮ ಅಮ್ಮನಿಗೆ ಹೇಳಿದ್ವ ನಾವೆಲ್ಲರೂ ಸೇರ್ಕೊಂಡು? ಇಲ್ಲ. ನಿಮ್ಮನ್ನೇನು ಹೇಳೋದು? ನಾನು ಅದೇ ಥರ ಇದ್ದೆ ತಾನೆ. ನಾನು ಮಾಡ್ತಾ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ಅಂತ. ನನಗೂ ಫಸ್ಟ್ ಗೊತ್ತಿರಲಿಲ್ಲ, ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ತಿದ್ರು, ಏನೋ ಕಲಿತಿದ್ದೆ. ಆದರೆ ಒಂದು ಪಾಯಿಂಟ್ ಹೆಂಗೆ ಬಂದಿತ್ತಂದರೆ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಬಂದುಬಿಡ್ತು. ಆವಾಗ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ಅಂತ. ಇಟ್ ಈಸ್ ಅವ್ರ ಡ್ಯೂಟಿ, ಅವ್ರ ಪ್ರೀತಿ, ಅವ್ರ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ನಾವೇನು ಕೈ ಜಾಡ್ಸ್ಕೊಂಡ್ಬಿಡ್ತೀವೋ, ಇಟ್ ಈಸ್ ಆ್ಯಕ್ಚುಲಿ ಪ್ಯೂರ್ ಸ್ಕಿಲ್ಡ್ ಆ್ಯಂಡ್ ಅನ್ಪೇಯ್ಡ್ ಲೇಬರ್. ಸಾಫ್ಟ್ವೇರ್ ಕೆಲಸಕ್ಕೆ ಹೋಗಿ ಸಂಬಳ ಸಿಗತ್ತೆ,
ಮರ್ಯಾದೆ ಸಿಗುತ್ತೆ. ಏನೇ ಕೆಲ್ಸಕ್ಕೆ ಹೋಗಿ ಆಚೆ ಇನ್ನೊಬ್ಬರು ಮನೆ ಕೆಲಸ ಮಾಡೋಕ್ಕೆ ಹೋಗಿ ಅಲ್ಲೂ ನಿಮಗೆ ರೆಸ್ಪೆಕ್ಟು ಒಂದು ಇದು ಸಿಗುತ್ತೆ, ದುಡ್ಡು. ಆದರೆ ಮನೆ ಕೆಲಸ ಮಾಡೋರಿಗೆ, ನಮ್ಮ ಸ್ವಂತ ಮನೆಯಲ್ಲ ಮಾಡೋರಿಗೆ ದುಡ್ಡು ಇಲ್ಲ, ರೆಸ್ಪೆಕ್ಟು ಇಲ್ಲ, ಗೌರವನೇ ಇಲ್ಲ. ನಮ್ಮಮ್ಮ ಏನು ಮಾಡುತ್ತೆ ಅಂಥವಾಗಿ ಟೇಕ್ ಇಟ್ ಫಾರ್ ಈಸಿ, ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಈ ಲಿಸ್ಟಲ್ಲಿ ನಾನು ಇದ್ದೀನಿ. ನಾನೇನೋ ಗ್ರೇಟ್ ಅಂತ ನಾನೇನೋ ಇಷ್ಟಪಡೋಕ್ಕಿಲ್ಲ, ಹೇಳೋಕ್ಕೆ ಇಷ್ಟಪಡ್ತಿಲ್ಲ. ನಾನು ಅದೇ ಥರ ಇದ್ದೆ. ಏನಾದರೂ ವಾಷಿಂಗ್ ಮಿಷಿನು, ಸ್ವಿಗ್ಗಿ, ಝೊಮ್ಯಾಟೊ ಎಷ್ಟು ದಿನ ರೀ ಅದ್ರ ಮೇಲೆ ಬದುಕೋದು? ಯಾವತ್ತೋ ಒಂದು ದಿವಸ ನಾವು ನಮ್ಮ ಜೀವನ ನಾವು ನಡೆಸ್ಕೊಂಡು ಬಂದು ನಮ್ಮ ಮೇಲೆ ನಾವು ಆಧಾರ ಪಟ್ಟಿರಬೇಕು ಅಷ್ಟೇ. ಪ್ಯಾಂಡಮಿಕ್ ಇಸ್ ದಟ್ ಒನ್ ಲೆಸನ್ ದಟ್ ಇಟ್ ಹ್ಯಾಸ್ ಥಾಟ್ ಅಸ್. ಸೊ ನಿಮ್ಗೇನೋ ಬರಲ್ಲ, ಇವಾಗ ನೋಡಿ ಏನೋ ಬರಲ್ಲ, ನನಗೆ ಹೆಂಗೆ ಶುರು ಮಾಡ್ಕೋಬೇಕು ನನಗೆ ಗೊತ್ತಾಗ್ತಿಲ್ಲ ಅಂಥವ್ರಿಗೋಸ್ಕರನೇ ಈ ಚಾನಲ್ ಮಾಡಿದ್ದು ನಾನು. ಅಂಥವ್ರಿಗೋಸ್ಕರನೇ ಸ್ಪೆಷಲ್ಲಾಗಿ ಈ ಚಾನಲ್ ಮಾಡ್ತಿರೋದು ನಾನು. ಆರಾಮಾಗಿ ಕೂತ್ಕೊಂಡು ನೋಡಿ ಕಲೀರಿ. ಸ್ಕ್ರ್ಯಾಚಿಂದ ಹೇಳ್ಕೊಡ್ತೀನಿ. ಸ್ಟವ್ ಆನ್ ಮಾಡೋದ್ರಿಂದ ಹಿಡಿದು ಹೆಂಗೆ ಕ್ಲೀನ್ ಮಾಡಬೇಕು, ಹೆಂಗೆ ನೀಟಾಗಿ ಇಕ್ಬೇಕು ಅಂತ. ಆಮೇಲೆ ಒಂದು 3 ತಿಂಗಳ ವೀಡಿಯೋಸ್ ನೋಡ್ತಾ ನಿಮಗೆಲ್ಲ ಕೆಲಸ ಬಂದ್ಬಿಡುತ್ತೆ. ಗೂಡಿಸೋದು, ಒರೆಸೋದು, ಪಾತ್ರೆ, ಕಿಚನ್ ಮೇಂಟೈನ್ ಮಾಡೋದು, ಹೆಂಗೆ ಜೋಡಿಸಿ ಇಕ್ಕಬೇಕು ಎಲ್ಲ ಬಂದ್ಬಿಡುತ್ತೆ. ಅವಾಗ ನೀವು ಯಾರ ಮೇಲೆ ಆಧಾರಪಟ್ಟು ಬದುಕೋ ಜೀವನ ಇರಲ್ಲ. ಆ್ಯಂಡ್ ಯು ಲೀಡ್ ಬೈ ಎಕ್ಸಾಂಪಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.